ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಶಾರ್ಟ್. ಸೊ ಇವತ್ತು ನಾನು ತೋರಿಸ್ತಾ ಇರೋವಂಥದ್ದು ನಮ್ಮ ಅಕ್ಕನ ಮ್ಯಾರೇಜ್ನ ಪಾರ್ಟ್ 3 ಸೀರೀಸ್ ಆಗಿರುತ್ತೆ. ಸೊ ಇವತ್ತು ಬೆಳಗ್ಗೆಯಿಂದ ಎಲ್ಲ ಫುಲ್ ರೆಡಿಯಾಗಿ ಈವ್ನಿಂಗ್ ಚೌಟ್ರಿಗೆ ಹೋಗ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಶಾಸ್ತ್ರಗಳಿತ್ತು ಅದನ್ನೆಲ್ಲ ಮಾಡಿದ್ರು. ಸೊ ಫೈನಲಿ ನಾವೀಗ ಚೌಟ್ರಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲೆಲ್ಲ ಹೊರಗಡೆ ಈ ಥರ ಫೋಟೋಸ್ ಎಲ್ಲ ಹಾಕಿದ್ರು, ಮತ್ತು ಗಣೇಶನ ವಿಗ್ರಹ ಕೂಡ ಇತ್ತು. ಇಲ್ಲಿ ನಮ್ಮ ಗುಂಡ ನೋಡ್ಬೋದು, ನಮ್ಮ ಚಿಕ್ಕಮ್ಮ ಇವರು. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾವೇ ಫಸ್ಟು ಹುಡುಗಿ ಕಡೆಯವರು ಫಸ್ಟು ಹೋಗಬೇಕು. ಸೊ ನಾವೇ ಎಲ್ಲ ಹೋಗಿದ್ವಿ. ಎಲ್ಲ ಇನ್ನೂ ಜಾಸ್ತಿ ಯಾರೂ ಬಂದಿರಲಿಲ್ಲ, ಎಲ್ಲ ನಮ್ಮ ಫ್ಯಾಮ್ಲಿಯವ್ರು ಮಾತ್ರ ಹೋಗ್ತಾ ಇದ್ದಿದ್ದು. ಸೊ ನಾನು ಚೌಟ್ರಿಗೆ ಹೋಗೋವಾಗ ಈ ಡ್ರೆಸ್ ಹಾಕಿದ್ದೆ. ಆಮೇಲೆ ಫೈನಲಿ ನಮ್ಮ ಅಕ್ಕ ಅವರೆಲ್ಲ ಬಂದರು. ನಾವು ಫಸ್ಟು ಹೋಗಿದ್ವಿ ಮುಂಚೆನೇ. ಇವರು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ಗೆ ಬರಬೇಕು ಅಂತ. ಸೊ ಆಮೇಲೆ ಅವರು ಬಂದರು. ಅವರೆಲ್ಲ ಬಂದಾದಮೇಲೆ ಫಸ್ಟು ಹೋಗ್ಬಿಟ್ಟು ನಾವು ಮಂಡಕ್ಕಿ ತಿಂದ್ವಿ. ಆಮೇಲೆ ಸಿಕ್ಕಾಪಟ್ಟೆ ಲೇಟಾಗಿತ್ತು. ಆ್ಯಕ್ಚುಲಿ ಆಲ್ಮೋಸ್ಟ್ 10 o'clock ಏನೋ ಆಗಿತ್ತು ಅವರು ಸ್ಟೇಜ್ಗೆ ಬರೋ ಟೈಮಲ್ಲಿ. ಸೊ ನೋಡ್ಬೋದು ಈ ಥರ ರೆಡಿಯಾಗಿದ್ದರು. ಸೊ ರಿಸೆಪ್ಷನ್ ಲುಕ್ ಇದು, ಅದು ನೈಟ್ ರಿಸೆಪ್ಷನ್. ಸೊ ಈ ಥರ ರೆಡಿಯಾಗಿದ್ದರು. ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫುಲ್ಲು ಫಸ್ಟ್ ಬರುವಾಗ ಫೋಟೋಗ್ರಾಫರ್ಸು ಮತ್ತು ವೀಡಿಯೋ ಎಲ್ಲ ತೆಗಿಬೇಕು. ಸೊ ಅದಕ್ಕೋಸ್ಕರ ನೀಟಾಗಿ ವೀಡಿಯೋಸ್ ಎಲ್ಲ ತೆಗಿತಾ ಇದ್ದರು. ಸೊ ತುಂಬಾ ಚೆನ್ನಾಗಿ ಆಯಿತು ನೈಟ್ ಈವೆಂಟ್ ಕೂಡ. ಸೊ ನೈಟ್ ಈವೆಂಟಲ್ಲಿ ನಮ್ಮ ಸೈಡ್ ಅಂದರೆ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ. ಮಾರ್ನಿಂಗಲ್ಲಿ ಮದುವೆ ಏನಾಗುತ್ತೆ ಆ ಟೈಮಲ್ಲಿ ಜಾಸ್ತಿ ಹೊರಗಡೆ ಗೆಸ್ಟ್ ಎಲ್ಲ ಬರೋದು. ಸೊ ಇವಾಗ ಎಲ್ಲ ಫೋಟೋ ಶೂಟ್ಸ್ ಎಲ್ಲ ಆಗ್ತಾಯಿತ್ತು. ನೆಕ್ಸ್ಟು ಕೇಕ್ ಎಲ್ಲ ಕಟ್ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು, ಈ ಥರ ಕೇಕ್ ಇತ್ತು, ಒಂದು ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು. ಅದಾದಮೇಲೆ ತುಂಬ ಲೇಟಾಗಿತ್ತು. ಆ್ಯಕ್ಚುಲಿ ಆಲ್ಮೋಸ್ಟ್ 12 o'clock ಏನೋ ಆಗಿತ್ತು ಎಲ್ಲ ಫಂಕ್ಷನ್ ಮುಗಿದು ಊಟಕ್ಕೆ ಹೋಗೋಷ್ಟರೊಳಗೆ. ಅವತ್ತಿನ ನೈಟ್ ಅಂತೂ ನಾವು ಮಲ್ಕೊಂಡೇ ಇಲ್ಲ, ಫುಲ್ಲು ಬರೀ ಅದು ಇದು ಶಾಸ್ತ್ರ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಶಾರ್ಟ್ಸಲ್ಲಿ ಸಿಗ್ತೀನಿ.